ಆದರೆ ಏನೋ ಗೊತ್ತಿಲ್ಲ, ಚೆನ್ನೈ ನಮ್ಮ ಬೆಂಗಳೂರು ಥರ ಅಲ್ಲ. ಹಾಯ್, ಹಲೋ ನನ್ನ ಸ್ನೇಹಿತರೆ, ಹೇಗಿದ್ದೀರಿ? ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ, ಏನಪ್ಪ ಇವನು ಒಂದೇ ಭಾರತ್ ಟ್ರೈನ್ ಹತ್ಕೊಂಡ್ಬಿಟ್ಟು ಎಲ್ಲಿಗೆ ಹೋಗ್ತಾ ಇದ್ದಾನೆ ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಏನಿಲ್ಲ, ಒಂದೇ ಭಾರತ್ ಟ್ರೈನ್ ಹತ್ಕೊಂಡು ಚೆನ್ನೈಗೆ ಹೋಗ್ತಾ ಇದ್ದೀನಿ. ಹಳೆಯನೇ ಎಕ್ಸಾಮ್ ಇರೋದ್ರಿಂದ ಅಬಕಾಸ್ ಚೆನ್ನೈಗೆ ಹೋಗ್ತಾ ಇದ್ದೀವಿ. ನಾವು ಅವ್ರ ಫ್ರೆಂಡ್ಸು ಎಲ್ಲರೂ ಸೇರಿ ಹೋಗ್ಬೇಕಾದ್ರೆ ನಾವು ಬೆಂಗಳೂರು ಟು ಚೆನ್ನೈ ಒಂದೇ ಭಾರತ್ ಟ್ರೈನ್ ಬುಕ್ ಮಾಡಿದ್ವಿ. ನೋಡಿ ಸ್ಪೆಸಿಲಿಟಿ ಹೇಗಿದೆ ಅಂತಂದರೆ, ಆಟೋಮೆಟಿಕ್ ಡೋರ್ ಓಪನ್, ಆಟೋಮೆಟಿಕ್ ಫುಡ್ ಸರ್ವ್, ಸೆಮಿ ಸ್ಲೀಪರ್, ಚೇರ್ಸ್ ಎಲ್ಲವೂ ಇರುತ್ತದೆ. ನೋಡಿ, ಅಬಕಾಸ್ ಪ್ರಾಕ್ಟೀಸಲ್ಲಿ ಮಗ್ನರಾಗಿರುವ ಅಳಿಯ ಅಂತೂ ಇತ್ತು ಚೆನ್ನೈಗೆ ಬಂದು ಇಳಿದ್ಬಿಟ್ಟು ಅಲ್ಲಿ ಒಂದು ಪ್ರೈವೇಟ್ ವೆಹಿಕಲ್ ಬಸ್ನ ಹಿಡ್ಕೊಂಡು ಎಕ್ಸಾಮ್ ಹಾಲ್ಗೆ ಹೋಗ್ತಾ ಇದ್ದೀವಿ. ಚೆನ್ನೈ ಸುಂದರ ಸೋಜಿಗ, ಥರದ ಕಟ್ಟಡಗಳು, ಕಲರ್ ಬಣ್ಣಗಳು. ಆದರೆ ಏನೋ ಗೊತ್ತಿಲ್ಲ, ಚೆನ್ನೈ ನಮ್ಮ ಬೆಂಗಳೂರು ಥರ ಅಲ್ಲ. ಹೆವಿ ಶೆಕೆ, ಏನೋ ನಮ್ಮೂರು ನಮಗೆ ಚಂದನಪ್ಪ. ಫಂಕ್ಷನ್ ಮುಗಿದಾದ್ಮೇಲೆ ನಾವು ಮರೀನಾ ಬೀಚ್ ಬಂದ್ವಿ. ನೋಡಿ ಸುಂದರ ದೃಶ್ಯ ಮರೀನಾ ಬೀಚಲ್ಲಿ. ಇದಾದ್ಮೇಲೆ ಮಳೆ ಬಂತಪ್ಪ, ಕೇಳಂಗಿಲ್ಲ. ಫುಲ್ಲು ಮಳೆ, ಎಲ್ಲ ನೆನೆದು, ಮಕ್ಕಳೆಲ್ಲ ನೆನೆದು, ಟ್ರಾಫಿಕ್ ಆಗಿ ಆ ನರಕ ವೇದನೆಯತಕ್ಕೆ. ಅದಾದಮೇಲೆ ಮಳೆ ನಿಂತ ಮೇಲೆ ರೈಲ್ವೆ ನಿಲ್ದಾಣಕ್ಕೆ ಬಂದ್ವಿ. ಅಲ್ಲಿಂದ ಬೆಂಗಳೂರಿಗೆ ಮರಳಿ ಪಯಣ. ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ.